ಇನ್ನು ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯ ಅಧಿಸೂಚನೆ ಬಿಡುಗಡೆಯಾಗಿದೆ. ಅರ್ಜಿ ಸಲ್ಲಿಸುವ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಏನೇನಿದೆ ಅನ್ನೋ ಮಾಹಿತಿ ಇದರಲ್ಲಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯುಪಿಎಸ್ಸಿ ಜನವರಿ 22ರಂದು ನಾಗರಿಕ ಸೇವೆಗಳ ಪರೀಕ್ಷೆಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಭಾರತೀಯ ಆಡಳಿತ ಸೇವೆ, ಭಾರತೀಯ ಅರಣ್ಯ ಸೇವೆ ಅಂದರೆ IAS, IFS ಮತ್ತು ಇತರೆ ಪ್ರತಿಷ್ಠಿತ ಸೇವೆಗಳಲ್ಲಿ ವೃತ್ತಿ ಜೀವನವನ್ನು ಮಾಡಲು ಬಯಸುವ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯು ಒಂದು ಪ್ರಮುಖ ಅವಕಾಶವಾಗಿದೆ. ಈಗ ಅಧಿಸೂಚನೆಯ ಬಿಡುಗಡೆಯ ನಂತರ ಅಭ್ಯರ್ಥಿಗಳು upsc.gov.in ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು. ಈ ವರ್ಷ ಯುಪಿಎಸ್ಸಿ CSE 2025 ಅಧಿಸೂಚನೆಯನ್ನು ಮೊದಲೇ ಬಿಡುಗಡೆ ಮಾಡಿದೆ. ಇದು ಹಿಂದಿನ ವರ್ಷಗಳಿಗಿಂತ ತುಲನಾತ್ಮಕವಾಗಿ ಇಂದಿನದ್ದು. ಪರೀಕ್ಷಾ ಪ್ರಕ್ರಿಯೆಯನ್ನು ತ್ವರಿತವಾಗಿ ಆರಂಭಿಸಲು ಹಾಗೂ ಅಭ್ಯರ್ಥಿಗಳಿಗೆ ಸಾಕಷ್ಟು ಸಮಯಾವಕಾಶ ನೀಡಲು ಈ ಕ್ರಮ ಕೈಗೊಳ್ಳಲಾಗಿದೆ. CSE 2025ಗಾಗಿ ವಿವರವಾದ ಮಾಹಿತಿ, ಹಾಳೆಯ ಪಠ್ಯಕ್ರಮ ಮತ್ತು ಪರೀಕ್ಷೆಯ ಮಾದರಿಯನ್ನು ಅಧ್ಯಯನ ಮಾಡಲು ಅಭ್ಯರ್ಥಿಗಳು ಈಗ ಅವಕಾಶವನ್ನು ಪಡೆಯುತ್ತಾರೆ. ಈ ಮಾಹಿತಿಯು UPSCಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ. ಇನ್ನು IAS, IFS ಅಧಿಸೂಚನೆಗಳು ಜನವರಿ 22ರಂದು ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆ 2025 ಜೊತೆಗೆ ಭಾರತೀಯ ಅರಣ್ಯ ಸೇವೆ IFS ಪೂರ್ವಭಾವಿ ಪರೀಕ್ಷೆ 2025ಗೆ ಅಧಿಸೂಚನೆಯನ್ನು ಸಹ ಹೊರಡಿಸಲಾಗಿದೆ. ಎರಡೂ ಪರೀಕ್ಷೆಗಳನ್ನು UPSC ನಡೆಸುತ್ತದೆ ಮತ್ತು ಅಭ್ಯರ್ಥಿಗಳು ಎರಡಕ್ಕೂ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ತಮ್ಮ ನೋಂದಣಿ ನಮೂನೆಯನ್ನು ನಿಗದಿತ ಸಮಯದ ಮಿತಿಯೊಳಗೆ ಆನ್ಲೈನ್ನಲ್ಲಿ ಸಲ್ಲಿಸಲು ಸೂಚಿಸಲಾಗಿದೆ. ವಾರ್ಷಿಕ ಕ್ಯಾಲೆಂಡರ್ ಪ್ರಕಾರ ಆನ್ಲೈನ್ ಅರ್ಜಿ ನಮೂನೆಯನ್ನು ಕೊನೆಯ ದಿನಾಂಕ ಸಲ್ಲಿಸಲು ಫೆಬ್ರವರಿ 11 ಆಗಿದೆ. ಇಂದಿನ ವರ್ಷ ಹುದ್ದೆಯ ಮಾಹಿತಿ ಬಗ್ಗೆ ಹೇಳೋದಾದರೆ, ಕಳೆದ ವರ್ಷ UPSC CSEಗೆ ಒಟ್ಟು 1056 ಹುದ್ದೆಗಳು ಮತ್ತು ಭಾರತೀಯ ಅರಣ್ಯ ಸೇವೆಗೆ 150 ಹುದ್ದೆಗಳ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿತ್ತು. ಈ ವರ್ಷ ಪರೀಕ್ಷೆಯ ಖಾಲಿ ಹುದ್ದೆಗಳ ಸಂಖ್ಯೆಯನ್ನು ಇನ್ನೂ ಪ್ರಕಟಿಸಲಾಗಿಲ್ಲ. ಆದರೆ ಈ ವರ್ಷವೂ ಈ ಸಂಖ್ಯೆಯು ದೊಡ್ಡದಾಗಿರುತ್ತದೆ ಎಂದು ಅಭ್ಯರ್ಥಿಗಳು ನಿರೀಕ್ಷಿಸುತ್ತಿದ್ದಾರೆ. ಕಳೆದ ವರ್ಷ ಪರೀಕ್ಷೆಯ ಸಂದರ್ಶನವು ಈಗ ನಡೀತಿದೆ ಮತ್ತು ಏಪ್ರಿಲ್ನಲ್ಲಿ ಕೊನೆಗೊಳ್ಳಲಿದೆ. UPSC CSE 2025ರ ಪೂರ್ವಭಾವಿ ಪರೀಕ್ಷೆಯು ಮೇ 25ರಂದು ನಡೆಯಲಿದೆ ಮತ್ತು ಮುಖ್ಯ ಪರೀಕ್ಷೆಯ ದಿನಾಂಕಗಳನ್ನು ನಂತರ ಪ್ರಕಟಿಸಲಾಗುತ್ತದೆ. ಯಾರ್ಯಾರು IAS, IFS, IPSನ ಕನಸನ್ನು ಕಾಣ್ತಾ ಇದ್ದೀರಿ, ಅದನ್ನು ನನಸು ಮಾಡಿಕೊಳ್ಳಿ. ಆ ದಿಸೆಯಲ್ಲಿ ಕೆಲಸ ಮಾಡೋದ್ರಾಗುತ್ತೆ. ಕೆಲಸ ಅಂದರೆ ಕೇವಲ ದೊಡ್ಡ ಕನಸಿರಬೇಕು. ಹಾಗಾಗಿ IAS, IPS ಕನಸು ಕಂಡವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಕರ್ನಾಟಕದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ UPSC ಪರೀಕ್ಷೆ ಪಾಸ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಅದು ಇನ್ನೂ ಜಾಸ್ತಿ ಆಗಲಿ. ಭಾಳಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಬೆಂಗಳೂರಲ್ಲೇ ಭಾಳಷ್ಟು IAS ತರಬೇತಿ ಸಂಸ್ಥೆಗಳಿದೆ. ಇಂಡಿಯಾ ಫಾರ್ IAS ಆಗ್ಬೋದು. ಸೊ ಹೀಗೆ ದಾವಣಗೆರೆ ವಿನಯ್ ಕುಮಾರ್ ಅವರದ್ದು ಒಂದು IAS ಅಕಾಡೆಮಿ ಇದೆ. IAS ಅಕಾಡೆಮಿ ಬೆಂಗಳೂರಲ್ಲೇ ಭಾಳಷ್ಟಿದೆ. ಸೊ ಹಾಗಾಗಿ ನೋಡಿ, ಪ್ರಯತ್ನ ಮಾಡಿ. ಫಲ ಪ್ರಯತ್ನದ ಮೇಲೆ ಡಿಪೆಂಡ್ ಆಗುತ್ತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.